ಹೆಲೋ ಸ್ನೇಹಿತರೆ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಮತ್ತೆ ಸ್ವಾಗತ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ. ಇಂದು ನಾವು ನಿಮಗೆ ಬೆಂಗಳೂರಿನ ಪ್ರಮುಖ ಉಪನಗರ ರೈಲು ನಿಲ್ದಾಣಗಳಲ್ಲಿ ಒಂದಾದ ಕೆಂಗೇರಿ ರೈಲು ನಿಲ್ದಾಣದ ಬಗ್ಗೆ ಒಂದು ವಿಶೇಷ ಹಾಗೂ ರೋಚಕ ಅಪ್ಡೇಟ್ ತರುತ್ತಿದ್ದೇವೆ. ಇದು ಈಗ ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿಯಲ್ಲಿ ಭರ್ಜರಿ ಮರುನಿರ್ಮಾಣ ಹೊಂದುತ್ತಿದೆ. ಯೋಜನೆಯ ಅವಲೋಕನ. ಕೆಂಗೇರಿ ರೈಲು ನಿಲ್ದಾಣ ಜನಸಂಚಾರ ಹೆಚ್ಚು ಇರುವ ಬೆಂಗಳೂರು ಮೈಸೂರು ಮುಖ್ಯ ಮಾರ್ಗದಲ್ಲಿ ನೆಲೆಸಿದೆ. ಇದು ಪ್ರಯಾಣಿಕರ ಹಾಗೂ ಮೆಮು ರೈಲು ಸಂಚಾರದ ಪ್ರಮುಖ ಕೇಂದ್ರವಾಗಿದೆ. ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿಯಲ್ಲಿ ಈ ನಿಲ್ದಾಣವನ್ನು ಸಂಪೂರ್ಣ ಆಧುನಿಕ ರೀತಿಯಲ್ಲಿ ಪುನರ್ ವಿನ್ಯಾಸಗೊಳಿಸಲಾಗುತ್ತಿದೆ. ಪ್ರಯಾಣಿಕರ ಅನುಕೂಲತೆ, ಸೌಂದರ್ಯ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಅಭಿವೃದ್ಧಿ ಕಾಮಗಾರಿಯು ಕೆಂಗೇರಿಯನ್ನು ಒಂದು ಆಧುನಿಕ, ಸ್ವಚ್ಛ ಹಾಗೂ ಪ್ರಯಾಣಿಕ ಸ್ನೇಹಿ ಉಪನಗರ ಕೇಂದ್ರವಾಗಿಸಲು ಉದ್ದೇಶಿಸಿದೆ. ಇದು ಪಶ್ಚಿಮ ಬೆಂಗಳೂರಿನ ಸಾವಿರಾರು ದಿನನಿತ್ಯ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ. ಯೋಜನೆಯ ಪ್ರಮುಖ ಅಂಶಗಳು: ವಿಶಾಲ ವೃತ್ತಪಥದೊಂದಿಗೆ ಹೊಸ ಆಧುನಿಕ ಸ್ಟೇಷನ್ ಕಟ್ಟಡ ನಿರ್ಮಾಣ, ಹೊಸ ನೆಲಹಾಸು ಹಾಗೂ ಶೆಡ್ಗಳೊಂದಿಗೆ ಮರು ವಿನ್ಯಾಸಗೊಳಿಸಲಾದ ಪ್ಲಾಟ್ಫಾರ್ಮ್ಗಳು, ಶಕ್ತಿ ಸಮರ್ಥ ಬೆಳಕು ವ್ಯವಸ್ಥೆ ಹಾಗೂ ಸ್ಪಷ್ಟ ಮಾರ್ಗದರ್ಶನ ಫಲಕಗಳು, ಹೊಸ ಪಾದಚಾರಿ ಸೇತುವೆ ಹಾಗೂ ಲಿಫ್ಟ್ ವ್ಯವಸ್ಥೆ ಪ್ರಯಾಣಿಕರ ಸುಲಭ ಸಂಚಾರಕ್ಕಾಗಿ. ಪ್ರಸ್ತುತ ಸ್ಥಿತಿ. ಇತ್ತೀಚಿನ ಮಾಹಿತಿಯ ಪ್ರಕಾರ ನಿರ್ಮಾಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ. ಹೊಸ ಸ್ಟೇಷನ್ ಕಟ್ಟಡದ ಬೌದ್ಧಿಕ ಭಾಗಗಳು ಬಹುತೇಕ ಪೂರ್ಣಗೊಂಡಿವೆ ಮತ್ತು ಪ್ಲಾಟ್ಫಾರ್ಮ್ ಮರುಪೂರೈಕೆ ಹಾಗೂ ಶೆಡ್ ಕಾಮಗಾರಿಗಳು ಕೂಡ ಚುರುಕಾಗಿ ನಡೆಯುತ್ತಿವೆ. ಮಳೆನೀರು ಹರಿವು ವ್ಯವಸ್ಥೆ ಹಾಗೂ ಪ್ರಯಾಣಿಕರ ಸೌಲಭ್ಯಗಳ ಸುಧಾರಣೆ ಕೂಡ ಪ್ರಗತಿಯಲ್ಲಿದೆ. ಹೊಸ ಬೆಂಚ್ಗಳು, ಕುಡಿಯುವ ನೀರಿನ ವ್ಯವಸ್ಥೆಗಳು ಹಾಗೂ ಡಿಜಿಟಲ್ ಮಾಹಿತಿ ಫಲಕಗಳನ್ನು ಅಳವಡಿಸಲಾಗುತ್ತಿದೆ. ಇದಲ್ಲದೆ ನಿಲ್ದಾಣದ ಪ್ರವೇಶ ಮತ್ತು ನಿರ್ಗಮನ ಪ್ರದೇಶಗಳನ್ನು ಸುಧಾರಿಸಲಾಗುತ್ತಿದೆ. ಸೂಕ್ತ ಪಾರ್ಕಿಂಗ್ ಜಾಗ, ಆಟೋ ನಿಲ್ದಾಣಗಳು ಹಾಗೂ ವಿಶಾಲ ರಸ್ತೆಗಳ ವ್ಯವಸ್ಥೆಯ ಮೂಲಕ ಪ್ರಯಾಣಿಕರು ಮತ್ತು ವಾಹನಗಳಿಗೆ ಸುಗಮ ಸಂಚಾರ. ಮುಂದಿನ ತಿಂಗಳುಗಳಲ್ಲಿ ಅಂತರಂಗ ಅಲಂಕಾರ, ಬೆಳಕು ಅಳವಡಿಕೆ ಹಾಗೂ ಬಾಹ್ಯ ವಿನ್ಯಾಸ ಕಾರ್ಯಗಳು ಪೂರ್ಣಗೊಂಡ ನಂತರ ಕೆಂಗೇರಿ ಸ್ಟೇಷನ್ಗೆ ಸಂಪೂರ್ಣ ಹೊಸ ರೂಪ ಸಿಗಲಿದೆ. ಭವಿಷ್ಯದ ಪ್ರಭಾವ ಮತ್ತು ಕೊನೆ ಮಾತು. ಈ ಕಾಮಗಾರಿ ಪೂರ್ಣಗೊಂಡ ಬಳಿಕ ಕೆಂಗೇರಿ ರೈಲು ನಿಲ್ದಾಣವು ಬೆಂಗಳೂರು, ರಾಮನಗರ, ಮೈಸೂರು ಮಾರ್ಗದ ಸಾವಿರಾರು ಪ್ರಯಾಣಿಕರಿಗೆ ಆಧುನಿಕ ಉಪನಗರ ಪ್ರವೇಶದ್ವಾರವಾಗಿ ಹೊರಹೊಮ್ಮಲಿದೆ. ಈ ಅಭಿವೃದ್ಧಿ ಪ್ರಯಾಣಿಕರ ಅನುಭವವನ್ನು ಸುಧಾರಿಸುವುದಲ್ಲದೆ ಭವಿಷ್ಯದ ರೈಲು ಸಂಚಾರದ ಅಗತ್ಯಗಳನ್ನು ಪೂರೈಸಲು ಸಹ ಸಹಾಯಕರಾಗಲಿದೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಕೆಂಗೇರಿ ಸ್ಟೇಷನ್ನ ಈ ರೂಪಾಂತರ ಹೇಗಿದೆ ಎಂದು ಅನಿಸುತ್ತದೆ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಧನ್ಯವಾದಗಳು ನೋಡಿದ್ದಕ್ಕಾಗಿ.